ಇದು ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ ಅಂತ ಆರೋಪಗಳು. ಈಗ ಜಮೀರ್ ಅವರು ಆ ರೀತಿ ಮಾತಾಡಬಾರ್ದು ಅಂತ ಅರಿವಾಗಿರೋದ್ರಿಂದನೇ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಅವ್ರು ಯಾವತ್ತೂ ಕೂಡ ಯಾರೇ ಆದರೂ ಕೂಡ ಯಾವುದೇ ವ್ಯಕ್ತಿ ಎಷ್ಟೇ ಎತ್ತರಕ್ಕಿದ್ರೂ ಕೂಡ ರಾಜಕೀಯವಾಗಿ ಒಂದು ಮಂತ್ರಿಗಳ ಸಚಿವರಾದ ಮೇಲೆ ಆ ಸಚಿವ ಸ್ಥಾನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ಅವರೆಲ್ಲರ ಕರ್ತವ್ಯ. ಯಾರೂ ಕೂಡ ಆ ರೀತಿ ಮಾತನಾಡಬಾರ್ದು ಅಂತೇಳಿ ಅವ್ರಿಗೆ ಅರಿವಾಗಿದೆ, ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಕೇಳಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಈ ಮಾತುಗಳು ಇದ್ರೂ ನೀವು ಇದಕ್ಕೆ ಪ್ರಚಾರಕ್ಕೆ ಹೋಗಿಲ್ಲ ಅನ್ನೋದು ಆರೋಪ. ನಾನು ಪದೇ ಪದೇ ಸ್ಪಷ್ಟನೆ ಕೊಟ್ಟಿದ್ದೇನೆ. ಅವರಿಂದ ಯಾರಿಂದನೂ ಕೂಡ ಅಭ್ಯರ್ಥಿಯಿಂದಾಗಲಿ ರಾಜ್ಯಾಧ್ಯಕ್ಷರಾಗಲಿ ರಾಷ್ಟ್ರಾಧ್ಯಕ್ಷರಾಗಲಿ ಅವರ ಮನೆಯವರೇ ಆಗಲಿ ಯಾರೂ ಕೂಡ ನನ್ನನ್ನು ಚುನಾವಣೆಗೆ ನೀವು ಬನ್ನಿ ಅಂತ ಕರೆದಿಲ್ಲ. ಅಷ್ಟೇ ಅಲ್ಲ, ನಾನು ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದರೂ ಕೂಡ ಆ 40 ಜನರನ್ನು ಪ್ರಚಾರದ ಪಟ್ಟಿಯಲ್ಲಿ ಹಾಕಿದ್ದಾರೆ ಹೊರತು ನನ್ನನ್ನು ಕೂಡ ಪ್ರಚಾರ ಪಟ್ಟಿಯಿಂದನೂ ಕೂಡ ತೆಗೆದಿದ್ದಾರೆ. ಅದರಿಂದ ನಾನು ಭಾಗವಹಿಸಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಎಲ್ಲರೂ ಒಂದು ಅಖಾಡಕ್ಕೆ ಇಳ್ಕೊಂಡು ಜಗ್ಗಿ ಕುಸ್ತಿಯೇ ಮಾಡಿದ್ರು. ಆದರೆ ಎಲ್ಲೋ ಜಿಟಿ ದೇವೇಗೌಡರು ಕಾಣಿಸ್ತಾ ಇರಲಿಲ್ಲ. ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ, ಏನು ನನಗೆ ಗೊತ್ತಿಲ್ಲ. ಅವರಂತೂ ಯಾರೂ ಒಂದು ದೂರವಾಣಿ ಮೂಲಕನೂ ಕೂಡ ಕರೆದಿಲ್ಲ. ಕೋರ್ ಕಮಿಟಿ ಅಧ್ಯಕ್ಷ ನಾನೇ, ನನ್ನ ಬಿಟ್ಟೇ ಮಾಡಿದ್ದಾರೆ. ಅದು ಏನಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅವರೇ ಹೇಳ್ಬೇಕು. ಅಲ್ಲಿಗೆ ನಾನು ಹೋಗಿಲ್ಲ, ಹಾಗಾಗಿ ಅಷ್ಟೊಂದು ಫೈಟ್ ನಡೆದಿದೆ ಅಂತಕ್ಕಂಥದ್ದು ಮಾತ್ರ ಗೊತ್ತು. ಒಳ್ಳೆ ಫೈಟ್ ಆಗಿದೆ ಅಂತಕ್ಕಂಥದ್ದನ್ನು ಎರಡೂ ಅಭ್ಯರ್ಥಿಗಳು ವಿಶೇಷವಾದ ಚುನಾವಣೆ ಎರಡೂ ಪಕ್ಷದ ನಾಯಕರುಗಳು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು. 3 ಪಕ್ಷ ಮೂಡ ಇದರಲ್ಲಿ ಒಂದು ನಿಮ್ಮ ಸಂಬಂಧಿಕರಿಗೆ ಒಂದು ಸೈಟ್ ಕೊಟ್ಟಿದ್ದಾರೆ, ನಿಮ್ಮ ಪ್ರಭಾವ ಬಳಸಿ. ನೋಡಿ, ಇವತ್ತು ನಿಮ್ಮ ಮಂಗಳೂರಲ್ಲೇ ಆಗಲಿ ಬೆಂಗಳೂರಲ್ಲೇ ಆಗಲಿ 50-50 ಅಂತಕ್ಕಂಥ ಪ್ರಾಧಿಕಾರಗಳ ನಿವೇಶನ ಹಂಚಿಕೆ ಬಗ್ಗೆ ಭಾಳಷ್ಟು ಜನ ಚರ್ಚೆ ಮಾಡ್ತಿದ್ದಾರೆ. ಭಾಳ ಜನ ಅದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ BDA, ನಿಮ್ಮ ಮಂಗಳೂರಲ್ಲಿರ್ತಕ್ಕಂಥ ಪ್ರಾಧಿಕಾರ ಅಥವಾ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮೈಸೂರು ಮೂಡ, ಇವೆಲ್ಲವೂ ಕೂಡ ಏನಾಗಿದೆ, ಭಾಳ ಸುಪ್ರೀಂ ಕೋರ್ಟಲ್ಲಿ ಗ್ರಾಮೀಣ ಪ್ರದೇಶದ ಜಮೀನು ಒಂದಕ್ಕೆ 4 ಪಟ್ಟು, ಇವತ್ತಿನ ವ್ಯಾಲ್ಯೂ ಏನಿದೆ ಅದಕ್ಕೆ 4 ಪಟ್ಟು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅದು ಬಂದ ಮೇಲೆ ರೈತರು 4 ಪಟ್ಟು ದುಡ್ಡು ಕೊಡ್ತಾ ಇಲ್ಲ. ನಗರ ಪ್ರದೇಶದಲ್ಲಿ 3 ಪಟ್ಟು ಜಾಸ್ತಿ, 2 ಕೋಟಿ ಇದ್ರೆ 6 ಕೋಟಿ ಕೊಡಬೇಕು 1 ಎಕರೆಗೆ. ಅದಕ್ಕೆ ಏನು ಮಾಡಿದ್ರು ಸರ್ಕಾರ, 50-50 ಮಾಡಿ ಡೆವಲಪ್ಮೆಂಟ್ ಮಾಡಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅರ್ಧ, ಆ ರೈತನಿಗೆ ಅರ್ಧ ಕೊಡ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಯಾರೇ 50-50 ಪಡೆದಿದ್ರು ನಿಜವಾದ ರೈತನಿಗೆ 50-50% ಕೊಡಲೇಬೇಕು. ಇವರು ನಿವೇಶನಗಳು ಮಾಡುವಾಗ ಹಿಂದೆ ಏನು ಮಾಡಿದ್ದಾರೆ, 50 ಎಕರೆಗೆ ಪ್ಲ್ಯಾನ್ ಅಪ್ರೂವಲ್ ಆಗಿದ್ರೆ 100 ಎಕರೆ ಲೇಔಟ್ ಮಾಡಿದ್ದಾನೆ, 10 ಎಕರೆ ಮಾಡಿದರೆ 20 ಎಕರೆ ಮಾಡಿದ್ದಾನೆ, 5 ಎಕರೆ ಮಾಡಿದರೆ 10 ಎಕರೆ ಮಾಡಿದ್ದಾನೆ. ಆ ರೈತನ ಪರಿಹಾರ ಕೊಡಬೇಕು, ಇಲ್ಲ 50-50ನಲ್ಲಿ ಅವನು ಸೈಟ್ ಮಾಡಿಕೊಡ್ಬೇಕು. ಇದೆರಡೇ ಅವ್ರು ಉಳಿದಿರ್ತಕ್ಕಂಥದ್ದು. ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ. ಯಾವ ವರ್ಷದಲ್ಲಿ ಯಾವ ಬಡಾವಣೆ ಮಾಡಿದ್ದಾರೆ ಆ ಬಡಾವಣೆಯಲ್ಲೇ ಕೊಡಬೇಕು. ಅದು ಅಲ್ಲಿರಲಿಲ್ಲ, ಮನೆಗಳು ಸಂಪೂರ್ಣ ಆಗ್ಬಿಟ್ಟಿದೆ, ನೆಕ್ಸ್ಟ್ ಬಡಾವಣೆಯಲ್ಲಿ ಕೊಡಬೇಕು. ಅದು ಅಲ್ಲಿ ಇರಲಿಲ್ಲ, ನೆಕ್ಸ್ಟ್ ಈ ರೀತಿ ಇರ್ತಕ್ಕಂಥ ಒಂದು ಕಾನೂನಾತ್ಮಕವಾದಂಥ ಆಡಳಿತ ನಡ್ಕೊಂಡು ಬಂದಿದೆ. ಅದನ್ನು ಏನೋ 50-50 ಯಾರೇ ನಾನೇ ಮಾಡಲಿ ಬೇರೆ ಯಾರೇ ಮಾಡಲಿ ಅಧಿಕೃತವಾಗಿ ರೈತರಿಗೆ 50 ಕೊಡ್ತಕ್ಕಂಥದ್ದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಹಿಂದೆ 1 ಎಕರೆಗೆ 1 ಎಕರೆ ಕೊಡ್ತಾಯಿದ್ರು. ಸಮಾನಾಂತರವಾದ ಜಮೀನನ್ನು BDAನಲ್ಲೂ ಕೊಟ್ಟಿದ್ದಾರೆ. ಅಲ್ಲಿ ವಿಶ್ವನಾಥ್ ಅಧ್ಯಕ್ಷ ಆಗಿದ್ದರು, ಕೆಲವರು BDA ಅಧ್ಯಕ್ಷ ಇದ್ದಾರೆ, ಕಮಿಷನ್ ಇದ್ದಾರೆ, ಕೇಳಿ ನೋಡಿ. ಹಿಂದೆ 1 ಎಕರೆ ಇದ್ದೆ 1 ಎಕರೆ ಕೊಡ್ತಿದ್ರು ರೈತರಿಗೆ. ಈಗ ಅದಕ್ಕೋಸ್ಕರನೇ 50-50 ಜಾರಿಗೆ ತಂದು ಟೌನ್ಶಿಪ್ ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದನೇ 50-50 ಜಾರಿಗೆ ಬಂದಿರೋದು. ಆ 50-50ನಲ್ಲಿ ದುರುಪಯೋಗ ಆಗಿದ್ದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಕಾನೂನು ಉಲ್ಲಂಘನೆ ಆಗಿದ್ದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.